ಬರ್ತಾ ಇದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು.
ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ. ಶವ ಹುಟ್ಟಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲೂ ಕೂಡ ದೂರು ದಾಖಲಾಗಿರುವಂತದ್ದು. ಒಂದ್ ಕಡೆ ಕರ್ನಾಟಕದಲ್ಲಿ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಮತ್ತೊಂದು ಕಡೆ ಕೇರಳದ ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಕಣ್ಣೂರು ನಿವಾಸಿ ಅನೀಶ್ ದೂರಿನ ಮೇರೆಗೆ ಇಲ್ಲಿ ಎಫ್ಐಆರ್ ಆಗಿದೆ. ಧರ್ಮಸ್ಥಳದಲ್ಲಿ ಅಪಘಾತವಾಗಿ ಹತ್ಯೆ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇರುವ ಹಿನ್ನೆಲೆ ಈ ರೀತಿ ಒಂದು ಕಂಪ್ಲೇಂಟ್ ಕೇರಳದಲ್ಲೂ ಕೂಡ ಆಗಿದೆ.